ಅಥವಾ ಈ ವಿಧಾನ ಪರಿಷತ್ತು ವಿಧಾನಸೌಧ ಇದು ಸಂಸದ ಲೋಕಸಭಾ ಮತಕ್ಷೇತ್ರ ಮತ್ತು ಈ ವಿಧಾನಸೌಧ ಮತಕ್ಷೇತ್ರಗಳಲ್ಲೂ ಕೂಡ ಮರು ವಿಂಗಡಣೆ ಆದರೆ ಪ್ಯೂರ್ಲಿ ಬೇಸ್ಡ್ ಆನ್ ದಿ ಸೈಜ್ ಆಫ್ ದ ಪಾಪ್ಯುಲೇಷನ್ ಅಂತ ಐತೆ. ಆದರೆ ಅಲ್ಲಿ ಏನು ಡಿಫಿಕಲ್ಟಿ ಬರ್ತದೆ ಆಧಾರದ ಮೇಲೆ. ಆದರೆ ಅದು ಈಗಿನ ಸಂದರ್ಭ ನೋಡಬೇಕಾದ್ರೆ ಅದರ ನ್ಯಾಯ ಸಿಗೋದಿಲ್ಲ. ಇದಕ್ಕಾಗಿಯೇ ಈಗಾಗಲೇ ಇವತ್ತು ಕೇಳಿರ್ಬೇಕು ನೀವು, ಈ ಬಿಲ್ಲವನ್ನು ಪಾಸ್ ಮಾಡೋ ಕಾಲಕ್ಕೆ ಇದ್ರ ಬಗ್ಗೆ ಚರ್ಚೆ ಆಯಿತು. ಬಹಳ ವಿರೋಧ ಮಾಡ್ತಾ ಇದ್ದಾರೆ. ಇವನ್ನೆಲ್ಲ ಬಯಸಿದವರು ಕಾಂಗ್ರೆಸ್ನ ಆಡಳಿತದಲ್ಲಿದ್ದಾಗ ಮನಮೋಹನ್ ಸಿಂಗರ ಕಾಲದಲ್ಲಿ ಇವೆಲ್ಲವೂ ಚರ್ಚೆ ಆಯ್ತದ್ದು ಬೇಕು ಅಂತ. ಯಾಕಂದರೆ ಜನಸಂಖ್ಯೆ 100 ಇವರೇನಂತಂದ್ರೆ ಹಿಂದಿನ ಸೆನ್ಸಸ್ ಅಂತ ಕರೀತಾರೆ. ಈಗ ಹಿಂದಿನ ಸೆನ್ಸಸ್ 2011, ಆ್ಯಕ್ಚುಲಿ 2021 ಆಗಬೇಕಾಗಿತ್ತು. ಕೋವಿಡ್ದಿಂದಾಗಿ ಆ ಸೆನ್ಸಸ್ ಆಗಲಿಲ್ಲ. ಅಲ್ಲಿ ನುಕ್ಸಾನ ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮ ದೇಶದ ಜನಸಂಖ್ಯೆ 13 ಕೋಟಿ ಹೆಚ್ಚಾಗ್ತಿದೆ. 13 ಕೋಟಿ ಹೆಚ್ಚಾಗ್ತಿದೆ. ಅದು 13 ಕೋಟಿ ಮೈನಸ್ ಆಗ್ಯಾನ ಈಗ ಇವರು 2011 ತೊಗೊಂಡು ಮಾಡ್ತಾ ಇದ್ದಾರೆ. ಅದರ ಮ್ಯಾಗ ಅವ್ರು ಏನು ಮಾಡೋದಂದ್ರೆ ಅವ್ರ ಪ್ರಕಾರ ಟೋಟಲ್ ಈಗ 543 MP ಅದಾವ. ಅದು 816 MP ಮಾಡಬೇಕಂತಿದೆ. ಮುಂದೆ ಇಲ್ಲಿ ಪ್ರಶ್ನೆ ಏನು ಬರ್ತಿದೆ ಅಂದ್ರೆ 2011ನೇ ಸೆನ್ಸಸ್ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆ 121 ಕೋಟಿ ರಿಕಾರ್ಡೆಡ್ ಇವೆಲ್ಲ ಸೆನ್ಸಸ್ ರಿಪೋರ್ಟ್ ಪ್ರಕಾರನ. ಅದರಾಗ ಪುರುಷರ ಸಂಖ್ಯೆ 62 ಕೋಟಿ, ಸ್ತ್ರೀ ಸಂಖ್ಯೆ 59 ಕೋಟಿ, ಎರಡೂ ಕೂಡಿಕೊಂಡ 121 ಕೋಟಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ಇಲ್ಲೇ ಇನ್ನು ನಾವು ಸ್ಟೇಟ್ ವೈಸ್ ಹೋದ್ವು ಅಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜನಸಾಂದ್ರತೆ ಅಂತ ಬರ್ತದೆ. ಸಣ್ಣ ಜಾಗದಾಗ ಭಾಳ ಮಂದಿ. ಇನ್ನು ಕೆಲವೊಂದು ಬರ್ತಾವ ಇವು ರಾಜಸ್ಥಾನದಂಥವು, ಕೆಲವೊಂದು ಈ ಈಶಾನ್ಯ ರಾಜ್ಯಗಳಲ್ಲಿ ಬರ್ತದಲ್ಲ, ದಿವಸ ಜನಸಂಖ್ಯೆ ಕಡಿಮೆ. ಅಲ್ಲೇ ಜನಸಂಖ್ಯೆ ಆಧಾರಿತ ನೀವು ತೊಗೊಂಡ್ರಿ ಅಂದ್ರೆ ನ್ಯಾಯ ಸಿಗೋದಿಲ್ಲ. ನೀವು ಈಗಾಗಲೇ ನೋಡಿರ್ಬೇಕು, ಇಲ್ಲೇ ನಮ್ಮ ಬೆಳಗಾವದನ್ನ ಕೆಲವೊಂದು ಭಾಗ ಜಿಲ್ಲೆದ್ದು ಕಾರವಾರಕ್ಕೆ ಹೋಗ್ತಿರ್ತದೆ. ಅಲ್ಲಿ ಕಾರವಾರ MP ಸೆಲೆಕ್ಟ್ ಮಾಡ್ತಿದ್ರು. ಅವಾಗ ಏನಾಗ್ತಿದೆ ಅಂದರೆ 2-3 ಜಿಲ್ಲೆಗೆ ಒಬ್ಬನ MP ಆದ, ಅಥವಾ 2-3 ರಾಜ್ಯಕ್ಕೆ ಕೆಲವೊಂದು 2-3 ರಾಜ್ಯ ಬರ್ತಿದೆ. ಅದು ಈಶಾನ್ಯ ರಾಜ್ಯಗಳಿಗೆ ಬಂತಂದ್ರೆ, ಅಥವಾ ಏನಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಬಂದು ಅಂದ್ರೆ ಅಲ್ಲಿ ಜನಸಂಖ್ಯೆ ಭಾಳ ಕಡಿಮೆ ಅದಾವ. ಸಿಕ್ಕಿಂ ತಗೊಳ್ರಿ, ಸಿಕ್ಕಿಂದು ಜನಸಂಖ್ಯೆ ಭಾಳ ಕಡಿಮೆ ಇದೆ. 6 ಲಕ್ಷ 60 ಲಕ್ಷ 6 ಲಕ್ಷ ಹಿಂಗೆ ಅದಾವ. 6 ಲಕ್ಷ ಅದಾವ. 10 ಲಕ್ಷಕ್ಕಿಂತ ಕಡಿಮೆ ಇದ್ದಂಥ ಜನಸಂಖ್ಯೆ ಅದಾವ. ಅಲ್ಲಿ ನಿಮಗೆ ಪ್ರೆಸೆಂಟೇಷನ್ ಸಿಗೋದಿಲ್ಲ, ರೀಪ್ರೆಸೆಂಟೇಷನ್ ಸಿಗೋದಿಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ಏನು ಮಾಡ್ತಾರೆ, ಎಡಮೂರ ಸೇರ್ಕೊಂಡು ಓಪನ್ ಮಾಡಿರ್ತಾರೆ. ಅಂಡಮಾನ ನಿಕೋಬಾರ್ ಇಂಥವೆಲ್ಲ ಸೇರಿಕೊಂಡು ಅಲ್ಲಿ ಜನರಿಗೆ ನ್ಯಾಯ ಸಿಗೋದಿಲ್ಲ. ಮತ್ತು ಫಂಡು ಏನು ಇವರು ಸಂಸದರ ವಾರ ಏನು ಬರ್ತಿದೆ, ಲೋಕಸಭಾ ಸದಸ್ಯರ ವಾರ ಬರ್ತದೆ, MLA ವಾರ ಬರ್ತದೆ, ಆ ಫಂಡ್